ಹುಡುರು ಹೋಗಿ ಬಂದೈತೆ ಎದುರು ಹೋದ್ರೆ ಕುಂತೈತೆ ನೋಡೋಗೇನೋ ಬಲು ಸಿಂಪಲ್ಲು ಇವನ ಗುಂಗೆ ಡಬ್ಬಲ್ಲು ಆಡೋ ಆಟ ಬಹಳ ಚಾಲು ಬೇಗ ಬೇಗ ಸಾಂಪಲ್ಲು ಹೆಸರು ಹಲರು ಇವಿರು ನೋಡೋಂಗೆ ಎವರು ನಗರು 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 ಮಣ್ಣು ಮಣ್ಣಿನಿಂದ ಕೌರವ ಕೆಟ್ಟ ಹೆಣ್ಣಿನಿಂದ ರಾವಣ ಕೆಟ್ಟ ಈ ಭೂಮಿ ನನ್ನದನ್ನು ಸಾಮ್ರಾಜ್ಯದ ಕಣ್ಣಲು ಬಿತ್ತ ಹೋಯ್ತು ಕೊನೆಗೆ ಈ ಭೂಮಿ ತಾಯಿಯನ್ನು ಇಲ್ಲೇ ಕೈ ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋದವರು ಇತಿಹಾಸವನ್ನು ತೆಗೆದು ಹಾಕಿದರೆ ಹೆಣ್ಣಿನಿಂದ ನಾಶ ಹೋದವರ ಸಂಖ್ಯೆ ಹಲವಾರು ಮನುಷ್ಯ ಶಿರವಾಗಿ ಉಳಿಯುವ ಜೀವಿ ಹೋಗದಿದ್ದರು ಹೆಣ್ಣು ಮಣ್ಣು ಹಣ್ಣಿಗಾಗಿ ಕಳೆದುಕೊಂಡು ಸುಡಕಾಡು ಕಂಡಿದ್ದಾರೆ ಈ ಪ್ರಪಂಚದಲ್ಲಿ ಕೋಟೆ ಕಟ್ಟಿ ಬೆಳೆದವರು ಕನಸುಗಾರತೆಯ ಕೈ ಹಿಡಿದು ಬಾಳಬೇಕೆಂದವನು ನೆಮ್ಮದಿ ಹೊಂದಲಿಲ್ಲ ಇದು ಎಲ್ಲ ಆಟ ಇದು ಎಲ್ಲ ಆಟ ಪರಮಾತ್ಮನಾಟ ಇಲ್ಲಿ ಸತ್ಯ ಬೆಳೆಸಬೇಕು ನಿತ್ಯ ಬಾಳಬೇಕು ಇದೇ ಇದೇ ಈ ವೀರಸಿಂಹನ ಸಾಮ್ರಾಟ. ಹಲೋ, ಸ್ವಲ್ಪ ನಿಂತುಕೊಳ್ಳುತ್ತೀಯಾ? ನಾನಾ? ಹೌದು, ನೀನೇ. ಯಾಕೆ? ಇದು ಪುಣ್ಯದ ನಾಡು, ಚಿನ್ನದಂತ ಬೀಡು. ಸತಿ ಸಾವಿತ್ರಿ, ಹಕ್ಕಮಾದೇವಿ, ಬೆಳವಡಿ ಮಲ್ಲಮ್ಮ, ವೀರ ಕಿತ್ತೂರು ರಾಣಿ ಚೆನ್ನಮ್ಮನಂತವರು ಹುಟ್ಟಿ ಬಾಳು ಬೆಳಗಿದ ಬಂಗಾರದ ಬೀಡು. ನಾಡಿನಗ ನೀನು, ಕಣ್ಣಿಗೆ ಕಾಗಲ್, ತೋಳಿಲ್ಲದ ಜಂಪರ್, ಕಡೆ ಕಾಣುವಗೆ ಬಟ್ಟೆಯನ್ನು ತೊಟ್ಟುಕೊಂಡು ಹೊರಟಿರುವೆಯಲ್ಲ. ನೀನೇನು ಈ ಹಳ್ಳಿಯ ವಾತಾವರಣ ಕೆಡಿಸಬೇಕೆಂದು ಮಾಡಿರುವೆಯಾ? ಇಲ್ಲ, ಹುಡುಗನ ಬೆನ್ನು ಹತ್ತಿ ಗುಡ್ಡದ ಮನೆಗೆ ಹೋಗಿ ಒತ್ತಾಟ ಮಾಡಬೇಕೆಂದು ಮಾಡಿರುವೆಯಾ? ನಾನ್ಯಾರು ಗೊತ್ತೇನೋ? ಈ ಊರ ದೇಸಾಯಿ ಮಗಳು ನಾನು. ಹುಟ್ಟಿದರೆ ಮುತ್ತಿನ ಆಸ್ತಿ ಮೇಲೆ ಮಲಗುವವರು ನಾನು. ನನಗೆ ನೀತಿ ಪಾಠ ಹೇಳ್ತೀಯನ ಬಡವ? ನಿನಗೊಂದು ಗಾದೆ ಗೊತ್ತಾ? ಹುಟ್ಟಿದ ಮೇಲೆ ಸಾರಲ್ಲ, ಆಯ ತೆಪ್ಪಿದ ಮೇಲೆ ಮನೆಯಲ್ಲ. ಹೆಣ್ಣಿಗೆ ಸಕ್ಕು ಬರಬಾರದು ಎಂದರು ಕೂಡ ನೀ
ಮದ ಕೋಳಿ ಹಾಕಿದೆಯಾ? ನಿನ್ನಂತ ಚಂಬದ ಕೋಳಿಯ ಕೊಪ್ಪನ್ನೇ ಮುರಿದು ಹೊಟ್ಟೆಯಲ್ಲಿ ಪಿಂಡ ಬೆಳೆಸುವ ಬಾತುರು ಗಂಡುಗಿದರೆ ಈ ನಮ್ಮ ಗ್ರಾಮದಲ್ಲಿ. ಏನೋ ಭಿಕಾರಿ ನನ್ನ ಮಗನೇ, ಬಾಯಿಗೆ ಬಂದಾಗೆ ಮಾತಾಡಿದ್ರೆ ಬಾಯೊಳಗಿನ ಹಲ್ಲು ಉದುರಿಸ್ತೀನಿ. ನಾನು ಈ ಊರ ನಾಡ ದೇಸಾಯಿ ಮಗಳು. ನಮ್ಮ ಹೊಟ್ಟೆಯಲ್ಲಿ ಪಿಂಡ ಕೇಳಿಸುವ ಗಂಡಸರಿದ್ದಾರೆ ಈ ಊರಲ್ಲಿ. ಏ ಖಮಿನಿ, ನೀನು ದೇಸಾಯಿನ ಮಗಳಾದರೇನು ಆಧುನಿಕನ ಮಗಳಾದರೇನು? ನಿನಗೊಂದು ಗಾದೆ ಕೊಡ್ತಾ? ಏನಾದರೂ ಆ ದೇವರು ಬೇರೆ ಏನಾದರೂ ಕೊಟ್ಟಿದ್ದಾನ? ಊರಲ್ಲಿರುವ ಗಂಡಸರು ಅಷ್ಟೇ ಅಲ್ಲ ಕಣೆ, ಒಬ್ಬ ಹುಡುಗರ ಕಣ್ಣಲ್ಲೇ ನೆಟ್ಟರೆ ಸಾಕು, ನಿನ್ನ ಜೀವನವೆಲ್ಲ ಚಾಲಾಡಿ ಮುಂದೆ 3 ತಿಂಗಳಲ್ಲಿ ನಿನಗೆ ಉಲ್ಟಿ ಬರಸಿ ಆ ನಿಮ್ಮಪ್ಪ ದೇಸಾಯಿಗೆ ಗೊತ್ತಾಗದಂತೆ ನಿನ್ನನ್ನು ತಾಯನ್ನಾಗಿ ಮಾಡಿ ಅವನನ್ನು ತಾತನಾಗಿ ಮಾಡಿಬಿಡುತ್ತಾರೆ. ಅಂತ ಗಡ್ಡೆದ ಗಂಡು ಹುಡುಗರಾಗಿದ್ದರೆ ಈ ನಮ್ಮ ಸಭೆಯಲ್ಲಿ ಗ್ರಾಮದಲ್ಲಿ ಏ ವೀರಸಿಂಹ, ಈ ನಾಡಿನ ಗಂಡಸರು ಯಾಕೋ ತಾಕತ್ತಿದ್ರೆ ನೀನೇ ನನ್ನನ್ನು ಒತ್ತು ನೋಡು. ಒಂದೇ ನಿಮಿಷದಲ್ಲಿ ಈ ದೇಸಾಯಿ ಮಗಳು ನಿನ್ನನ್ನು ಸುಟ್ಟು ಬಿಡುತ್ತಾರೆ. ಏ ಹುಚ್ಚನು! ಏ! ಮಾತನಾಡಬೇಡ ತೆಪ್ಪಿದಾರಿ. ಯಥಾ ರಾಜ ತಥಾ ಪ್ರಜಾ, ಜೈ ಜೈ ರಾಜ್ ವೈ ಜೈ ಪ್ರಜಾ. ರಾಜಗಳಂತೆ ಪ್ರಜೆಗಳು ಇರುವುದು ಸಹಜ, ತಂದೆಯಂತೆ ಮಗಳು ಇರುವುದು ಸಹಜ. ಇಂಥ ಸುಂದರವಾದ ಪರಿಸರದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕಲಿಯುವುದನ್ನೇ ಬಿಟ್ಟು ಹುಟ್ಟಿನ ದುರಾಗರದಲ್ಲಿ ವೀರದಿ ಈ ವೀರಸಿಂಹನಿಗೆ ಅವನಾಗಿದೆಯಾ ಹೆಣ್ಣೆ? ಏ! ಕರೆಯಲೇ ಹಾ ನಿಮ್ಮಪ್ಪ ದುಡ್ಡಿನ ದೇಸಾಯಿನನ್ನು. ಅವನು ನನ್ನನ್ನು ಸುಟ್ಟು ಹಾಕುತ್ತಾನೋ? ಇಲ್ಲ, ನಾನೇ ಅವನನ್ನು ಸುಟ್ಟು ಹಾಕುತ್ತೇನೆ ಎನ್ನುವುದು ನಿನಗೆ ಗೊತ್ತಾಗುತ್ತದೆ. ಏನಂದಲೇ ನೀನು? ತಿಂದರೆ ನನ್ನನ್ನು ಮುಟ್ಟಿ ನೋಡು ಅಂದೆಯಲ್ಲ. ಮುಟ್ಟಿ ನೋಡೋದು ಅಷ್ಟೇ ಅಲ್ಲ ಹಮನಿ, ನಿನ್ನನ್ನು ಹೊತ್ತುಕೊಂಡು ಹೋಗುತ್ತೇನೆ. ಅದು ಏನೋ ತಾಕತ್ತು ರೋಷ ಆವೇಶ ನಿಮ್ಮಪ್ಪನ ದೇಹದಲ್ಲಿ ಅಡಗಿ ಕುಳಿತಿದ್ದರೆ ಎಲ್ಲಿ ಕಾಪಾಡಲಿ ನಿನ್ನನ್ನು?
ಒಬ್ಬ ಕೂಲಿ ಮಾಡುವ ಕೂಲಿಗಾರ ಮಾಡಲಾಗಿದ್ದರೂ ಸರಿ ಅಂತವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟು ನಿಮ್ಮಂತ ಲುಚ್ಚಗಳನ್ನು ಮನೆಯಿಂದ ಹೊಡೆದೊಡಿಸಿ ಬುದ್ಧಿ ಕಲಿಸುವ ಕೆಚ್ಚದಿಯ ವೀರ ಸರ್ಕಾರದ ವೀರ ಕೇಸರಿಗಳು ಈ ಸಮರಸಿಂಹ ಸರ್ಕಾರದ ವೀರ ಕೇಸರಿ ಏ ಸಮರಸಿಂಹ ಮೈ ಮೇಲೆ ಹೋಗಿ ವಿಜಯದು ಸೊಬಸಿಲ್ಲದೆ ಮಾತನಾಡಬೇಡ ಹೀಗೆ ತಾಯಿ ನಾಡಿನ ಮಣ್ಣನ್ನೇ ಮಾರಿ ಅಂಗಾರದ ಪೂಜೆಯಲ್ಲಿ ಕುಳಿತು ಅಂಗಾರದ ಮೂರ್ತಿಯನ್ನು ಮಾಡಿಸಿಕೊಂಡಿರುವ ಆ ರಾಜಕಾರಣಿಗಳಿಗೆ ಯಾವ ರೀತಿಯ ಸೆಕ್ಯೂರಿಟಿ ಕೊಟ್ಟಿತು ಈಗಿನ ಸರ್ಕಾರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ ತಾಯಿ ಬಟ್ಟೆಗಳು ಹಾಕಿಕೊಂಡು ಸಾಕಷ್ಟು ಹೆಣ್ಣುಗಳ ಒಡನೆ ಸರಸದ ಲಾಭ ಹಾಟ ಸಾದ ಸೊತ್ತು ಪುರುಷವರಿಗೆ ಯಾವ ರೀತಿಯ ಸೆಕ್ಯೂರಿಟಿ ಕೊಟ್ಟಿತು ಈ ನಿನ್ನ ಸರ್ಕಾರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟು ಹೋಗು. ಇವಳನ್ನ ಕಾಪಾಡುವುದಕ್ಕೆ ನೀನೇನು ಇವಳ ಅಂಗರಕ್ಷಕನಲ್ಲ. ಇನ್ನು ಜಾಸ್ತಿ ಮಾತನಾಡಿದರೆ ನಿನ್ನ ತಲೆ ಬುರುಡೆಯನ್ನು ಎಬ್ಬಿಸಬೇಕಾಗುತ್ತದೆ. ತಾಯಿ ನಾಡಿನ ಮಣ್ಣನ್ನ ಮಾರಿ ಬಂಗಾರದ ಕುರ್ಚಿಯಲ್ಲಿ ಕುಳಿತ ಆ ಜನಾರ್ದನ ರೆಡ್ಡಿ ಸೆರೆಮನೆ ಸೇವಕನಾಗಿತ್ತು ಮರೆತು ಬಿಟ್ಟೆಯ. ಅಷ್ಟೇ ಅಲ್ಲ ಕಾವಿ ಬಟ್ಟೆಯನ್ನು ಹಾಕಿಕೊಂಡು ಪರಸ್ತ್ರೀಯರ ಮೇಲೆ ಕೆಟ್ಟ ಕಣ್ಣಿಟ್ಟ ಆ ನಿತ್ಯಾನಂದನಿಗೂ ಇದೇ ಕಾಂತಿಯವರ ಕೈ ಜೀವನ ಹಾಕಿ ಭೂತ್ರಾಜಿನಿಂದ ಒಂದು ಎಳೆದುಕೊಂಡು ಹೋಗಿದ್ದನ್ನು ಜ್ಞಾಪಿಸಿಕೊ. ಸುಮ್ಮನೆ ಹೊರಟು ಹೋಗು. ಜೀವಭೋಗಿ ಶಿಕ್ಷೆ ಏನು ಸ್ವೇತ ಹುಟ್ಟು ಹನಿ ಶಿಕ್ಷಿತ ಸಾವು ಖಚಿತ ಸಾವಿಗೆ ಎದುರುವ ವೇದಿಯಲ್ಲ ಈ ವೀರಸಿಂಹ. ಬಗೆಯಲ್ಲಿ ತಾಕತ್ತಿದ್ದರೆ ಕಾಪಾಡು ನೋಡೋಣ ಇವಳನ್ನು. ಮುಂದೆ ಸೂರ್ಯತನ ತೋರಿಸುವ ಅಡುಗೆ ಮನೆ ಬಿಡೋರಿ. ಯಾರ ತಾಕತ್ತನ್ನು ಕೇಳಿದರು ಈ ಭಾಗ್ಯ ಕೊಟ್ಟವನ ತಾಕತ್ ಕೇಳಬೇಡ. ಹಿಂದೆ ಇದೇ ರೀತಿ ಈ ವೀರಪ್ಪನು ಕರ್ನಾಟಕವನ್ನೇ ಸುಟ್ಟು ಹಾಕುತ್ತೇನೆ ಎಂದು ಸೆಟ್ಟು ಹೊಡೆದು ಹೇಳಿದ. ಕೊನೆಗೆ ಇದೇ ಕಾಕಿ ಅವರ ಕೈಯಲ್ಲಿ ಸಿಕ್ಕು ಎನ್ಕೌಂಟರ್ ಆಗಿ ಮುಖದ ಬೇಸೆಲ್ಲ ಚಿತ್ರ ವಿಚಿತ್ರವಾಗಿ ಚಂದನಂತೆ ಸಾವಿಗೆ ಶರಣಾದ. ನೀನು ಕೂಡ ಅದೇ ರೀತಿ ಯಮನ ಅತಿಥಿ ಆಗಬೇಡ. ಸುಮ್ಮನೆ ಹೊರಟು ಹೋಗು. ಹೋಗುತ್ತೇನೆ ಇನ್ಸ್ಪೆಕ್ಟರ್, ಹೋಗುತ್ತೇನೆ. ಆದರೆ ನಿನ್ನ ಕಾಪಿಗೆ ಎದರಿ ಹೊಲ ನಿನ್ನ ಮೇಲೆ ಇರುವ ಕಣ್ಣು ಕಂಬಕ್ಕೆ ಇಲ್ಲ ಹೋದರೆ ನಿನ್ನ ಕಾಟಿಗೆ ಚಿತ್ತವನ್ನು ಹಾಕಿ ನಿನ್ನನ್ನು ಈ ಮರಕ್ಕೆ ಕಟ್ಟಿ ಹಾಕಿ